ತಾಯಿ ದುಗ್ಲಮ್ಮ ದೇವಿ ನೆಲೆಸಿರುವಂತಹ ಊರು ಧರ್ಮಸಾಗರ. ಅಂತಹ ಧರ್ಮಸಾಗರದ ಗ್ರಾಮದಲ್ಲಿ ಇವತ್ತು ಆನಂದ್ ಸಿಂಗ್ ಆರ್ಮಿ ಟೀಮ್ ಇದೆ. ಇವತ್ತು ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ವಿಶೇಷ ಸಂಚಿಕೆಯ ವಿಷಯವಾಗಿ ಜನಾಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ವಿಚಾರವಾಗಿ ಮಾತಾಡಲಿಕ್ಕೆ ಧರ್ಮಸಾಗರದ ಹಲವಾರು ಮುಖಂಡರಿದ್ದಾರೆ, ರೈತರು ಇದ್ದಾರೆ, ಯುವ ಮಿತ್ರರಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸುವಂಥ ಪ್ರಯತ್ನ ನಮ್ಮ ಆನಂದ್ ಸಿಂಗ್ ಆರ್ಮಿ ಟೀಮ್ ಮಾಡ್ತದೆ. ಬನ್ನಿ, ನಮ್ಮ ಧರ್ಮಸಾಗರದ ಮುಖಂಡರು ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ವಿಶೇಷ ಅಭಿಯಾನದ ಬಗ್ಗೆ ಏನೆಲ್ಲ ವಿಚಾರಗಳನ್ನು ಮಾತಾಡ್ತಾರೆ ಅವರಿಂದ ಕೇಳಿ ತಿಳಿಯೋಣ. ಸಿದ್ಧಾರ್ಥ್ ಸಿಂಗ್ರವರ ಒಂದು ಜನ್ಮದಿನ ಅಂದರೆ ಇನ್ನು 10-11 ದಿವಸದಲ್ಲಿ ಅವರ ಜನ್ಮದಿನ ಬರ್ತದೆ. ಆ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಆರ್ಮಿ ಟೀಮ್ ಅಂದರೆ ನಮ್ಮ ಟೀಮ್ ಏನಿದೆ, ಒಂದು 8-10 ಹುಡುಗರೆಲ್ಲ ಸೇರಿ ಇಡೀ ನಮ್ಮ ಹಳ್ಳಿ ಏನಿದೆ, ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಹಳ್ಳಿಗಳಲ್ಲೆಲ್ಲ ಸಂಚರಿಸಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ. ಆನಂದ್ ಸಿಂಗ್ರವರು MLA ಆಗಿದ್ದಾಗ ಮಾಡಿರೋ ಕೆಲಸ ಕಾರ್ಯಗಳು, ಆಮೇಲೆ ಸಿದ್ಧಾರ್ಥ್ ಸಿಂಗ್ ಅವ್ರ ನಂತರ ಬಂದಿರತಕ್ಕಂಥ ಸಿದ್ಧಾರ್ಥ್ ಸಿಂಗ್ರವರು ಏನೆಲ್ಲ ಸಮಾಜಮುಖಿ ಕೆಲಸಗಳನ್ನ ಮಾಡಿದರೆ ಅದ್ರ ಬಗ್ಗೆ ಮಾಹಿತಿಯನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ. ಸೊ ಆ ವಿಚಾರವಾಗಿ ಕೇಳೋದಾದರೆ, ನೀವು ಆನಂದ್ ಸಿಂಗ್ರವ್ರನ್ನ ಭಾಳಷ್ಟು ಹತ್ತಿರದಿಂದ ನೋಡಿರೋರು, ಹಿರಿಯರಿದ್ದೀರಿ, 4 ಬಾರಿ ಶಾಸಕರಾಗಿರ್ತಕ್ಕಂಥ ಅವರ ಕೆಲಸ ಕಾರ್ಯಗಳನ್ನು ಕೂಡ ನೋಡಿದಿರಿ. ಅವರ ಒಂದು ಅವಧಿಯಲ್ಲಿ, ಆಡಳಿತ ಅವಧಿಯಲ್ಲಿ ನಿಮ್ಮ ಧರ್ಮಸಾಗರ ಗ್ರಾಮಕ್ಕೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅಂತ ಹೇಳೋದಾದರೆ ಏನೆಲ್ಲ ವಿಚಾರಗಳನ್ನು ನಮಗೆ ತಿಳಿಸ. ಸಿದ್ಧಾರ್ಥ್ ಸಿಂಗ್ನವರಿಗೂ ಧರ್ಮಸಾಗರ ಗ್ರಾಮ ವತಿಯಿಂದ ನಮ್ಮ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ, ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ರವರು 2008ರಿಂದಲೂ ಈ ಗ್ರಾಮದ ಶಾಸಕರಾಗಿ, ಈ ಭಾಗದ ಒಬ್ಬ ವಿಧಾನಸಭಾ ಸದಸ್ಯರಾಗಿ ಅನೇಕ ಜನಪರ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಈ ರಸ್ತೆ, ಒಳಚರಂಡಿ ರಸ್ತೆಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಭಾಳ ಒಂದು ಶ್ರೇಷ್ಠವನ್ನು ಕೊಟ್ಟಿರ್ತಾರೆ. ಅದಾದ ನಂತರ ಕೃಷಿ ಹಾಗೂ ಕೂಲಿ ಕಾರ್ಮಿಕರ ಶ್ರಮಜೀವಿಯಾಗಿ ಅವರಿಗೆ ಜನಪರ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ತಮ್ಮ ಸ್ವಂತ ಖರ್ಚಿನಿಂದ ಹೋದಂಥ ಎಲ್ಲ ಬಡವರಿಗೂ ವಿವಾಹದ ಕಾರ್ಯ ಆಗಿರ್ಬೋದು, ದೇವಸ್ಥಾನದ ಕಾರ್ಯ ಆಗಿರ್ಬೋದು, ಮದುವೆಗಳಲ್ಲಿ ಸಾಕಷ್ಟು ದಾನವನ್ನು ನೀಡೋದ್ರ ಜೊತೆಗೆ ಹಿಂದೆ ಸಿದ್ಧಾರ್ಥ್ ಸಿಂಗ್ರವರು ಅದೇ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಸ್ವಯಾರ್ಜಿತ ಕೆಲಸ ಮಾಡ್ತಿದ್ದಾರೆ. ಈಗ ಸದ್ಯ ಅವರೇನು ಶಾಸಕರಲ್ಲ, ಆದರೂ ಪ್ರತಿ ಗ್ರಾಮಕ್ಕೆ ಆಗಮಿಸಿ ಒಂದು ರೈತರ ಕುಂದುಕೊರತೆಗಳನ್ನು ಕೇಳೋದ್ರ ಜೊತೆಗೆ ಈ ಗ್ರಾಮಗಳ ಒಂದು ಏಳಿಗೆ ಪರವಾಗಿ ದುಡಿಯೋಣ ಅಂಥೇಳಿ ನಮ್ಮ ಗ್ರಾಮಕ್ಕೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಭಾಗದ ಮುಖಂಡರು ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಪರ್ವತರೆಡ್ಡಿ ಅಣ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಪರ್ವತರೆಡ್ಡಿ ಅಣ್ಣ, ನಿಮಗೆ ನಮಸ್ಕಾರ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಚಾರವಾಗಿ ಹೇಳೋದಾದರೆ ಏನೆಲ್ಲ ವಿಷಯ? ಸಿದ್ಧಾರ್ಥ್ ಸಿಂಗು ಒಬ್ಬ ಒಳ್ಳೆ ಜನಸೇವಕರಾಗಿದ್ದಾರೆ. ಅವರು ಹಿಂದೆ ಎಲೆಕ್ಷನ್ ನಿಂತ್ಕೊಂಡಿದ್ರು, ಪರಾಭವಗೊಂಡ್ರು. ಆ ದೃಶ್ಯದ ಆವತ್ತಿನಿಂದನೂ ಇವತ್ತಿನವರೆಗೂ ಪ್ರತಿಯೊಬ್ಬ ಮನೆಗೆ ಹೋಗಿ, ಆಮೇಲೆ ಕೆಲವರಿಗೆ ಊರುಗಳು ಭೇಟಿ ಕೊಟ್ಟು ಏನಿದೆ ತನ್ನ ಕೈಲಾದಷ್ಟು ಸೇವೆ ಮಾಡ್ತಾಯಿದ್ದಾರೆ. ಆಮೇಲೆ ಎಲೆಕ್ಷನ್ ಬಂದಾಗ ಕೆಲವರಿಗೆ ವೈಯಕ್ತಿಕವಾಗಿ ಏನಾದರೂ ತೋರಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಅವ್ರಿಗೂ ಧನ ಸಹಾಯ ಮಾಡಿದ್ದಾರೆ. ಆಮೇಲೆ ಅವ್ರ ತಂದೆಯವರು ಇವೆಲ್ಲ ರಸ್ತೆ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಇದು ಇತ್ತು ಶೌಚಾಲಯಕ್ಕೆ ಭಾಳಷ್ಟು ದಿನ ನಿಂತ್ಕೊಂಡು ಹೋಗಿದೆ ಅಂತ ಮೋಟ್ರ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು. ಆ ಮೋಟ್ರ್ ವ್ಯವಸ್ಥೆನೂ ಕೊಡಿಸಿದ್ದಾರೆ. ಆಮೇಲೆ ಇನ್ನೂ ಕೆಲವು ಬೇಡಿಕೆ ಇಟ್ಟಿದ್ರು, ಆದಷ್ಟು ಅವರು ಈಡೇರಿಸ್ತಾರಂತ ನಂಬಿಕೊಂಡಿದ್ದೇವೆ. ಆಮೇಲೆ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಒಳ್ಳೆ ಶ್ರಮಜೀವಿ, ಯಾವುದೇ ರೀತಿಯಿಂದ ಯಾರೇ ಹೋಗಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇನ್ನು ಮುಂದೆ ಅವರು ಬಂದು ಚೆನ್ನಾಗಿ ಕೆಲಸ ಮಾಡಲಿ ಅಂತ ನಾವೆಲ್ಲರೂ ಸೇರಿ ಅವರಿಗೆ ಹಾರೈಸ್ತಿದ್ದೆ. ಊರಿನ ಪರವಾಗಿ ಒಳ್ಳೆ ವ್ಯಕ್ತಿ ಇದ್ದಾರೆ, ಅವ್ರನ್ನ ನಾವು ಮುಂದೆ ಬೆಂಬಲಿಸ್ತೀವಿ ಅಂತ ಹೇಳ್ತೀವಿ. ನಮ್ಮ ಜೊತೆ ಮಾತಾಡಲಿಕ್ಕೆ ಧರ್ಮಸಾಗರದ ಯುವ ಮುಖಂಡರಾಗಿರ್ತಕ್ಕಂಥ ರಾಯಪ್ಪ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ರಾಯಪ್ಪ, ನಿಮಗೆ ಮೊದಲಿಗೆ ನಮಸ್ಕಾರ. ಈಗ ನೀವು ಕೂಡ ಒಬ್ಬ ಯುವಕರು, ಸಿದ್ಧಾರ್ಥ್ ಸಿಂಗ್ ಅವರು ಕೂಡ ಯುವಕರು. 10ನೇ ತಾರೀಕು ಅವ್ರದ್ದೊಂದು ಬರ್ತ್ಡೇ ಇದೆ. ಒಂದು ಯುವಕರ ಅಥವಾ ಒಂದು ಯೌವನಾವಸ್ಥೆ ಅಂತಕ್ಕಂಥದ್ದು ಜೀವನ ಘಟ್ಟವನ್ನು ರೂಪಿಸ್ತಕ್ಕಂಥದ್ದು. ಅನೇಕ ಯುವಕರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ವಿಲಾಸಿ ಜೀವನಕ್ಕೆ ಮೊರೆ ಹೋಗಿ ಅದನ್ನು ಎಂಜಾಯ್ ಏನಂದರೆ ಅಂತ ಹೇಳಿದ್ರೆ ಯೌವನಾವಸ್ಥೆ ಅನ್ನೋದು ಒಂದು ರೀತಿಯಲ್ಲಿ ಎಂಜಾಯ್ ಮಾಡ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಹೋಗ್ತಕ್ಕಂಥ ಯುವ ಪೀಳಿಗೆಯ ಮಧ್ಯದಲ್ಲಿ ಸಿದ್ಧಾರ್ಥ್ ಸಿಂಗ್ರವರು ತಮ್ಮ ಎಲ್ಲ ಒಂದು ಐಷಾರಾಮಿ ಜೀವನವನ್ನು ಬದಿಗಿಟ್ಟು ನಿಮ್ಮ ಗ್ರಾಮಗಳಲ್ಲಿ ಬರ್ತಾರೆ, ಗ್ರಾಮ ವಾಸ್ತವ್ಯ ಮಾಡ್ತಾರೆ, ಯುವಕರ ಜೊತೆ ಬೆರೀತಾರೆ. ಎಲ್ಲ ವಿಚಾರಗಳನ್ನು ನೋಡಿದಾಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ನಿಮಗೆ ಒಂದು ಪ್ರಶ್ನೆ ಕೇಳಿದಾಗ ಅವ್ರ ಬಗ್ಗೆ, ಅವರ ಒಡನಾಟದ ಬಗ್ಗೆ ಏನೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಧರ್ಮಸಾಗರದ ರೈತರಾಗಿರ್ತಕ್ಕಂಥ ಯಲ್ಲಾರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅಣ್ಣ, ಮೊದಲಿಗೆ ನಮಸ್ಕಾರ ನಿಮಗೆ. ಈಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಚಾರ ಬಂದಾಗ ಏನು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಸಿದ್ಧಾರ್ಥ್ ಸಿಂಗ್ ಅಲ್ಲಿ, ಆನಂದ್ ಸಿಂಗ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಈ ಕೆರೆಗಳು ಏತ ನೀರಾವರಿ ಮಾಡಿದಾರಲ್ಲ, ಅದು ಭಾಳ ಅನುಕೂಲ ಇದೆ. ಈ ತುಂಬಿಸಿದರೆ ಎಲ್ಲ ರೈತರಿಗೆ ಬೋರುಗಳಿಗೆ
ಸಪ್ಲೈ ಆಗಿ ನೀರಿನ ಸವಲತ್ತು ಭಾಳ ಚೆನ್ನಾಗಿ ಆಗ್ತದೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಧರ್ಮಸಾಗರದ ಭಾಗದ ಮತ್ತೋರ್ವ ರೈತ ಮುಖಂಡರಾಗಿರ್ತಕ್ಕಂಥ ತಿಮ್ಮಾರೆಡ್ಡಿ ಅವರು ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. ನಿಮಗೆ ಮೊದಲನೇದಾಗಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನೋದು ಆಗಸ್ಟ್ 10ಕ್ಕೆ ಸಿದ್ಧಾರ್ಥ ಸಿಂಗ್ ಅವರು ಬರ್ತ್ಡೇ ಮಾಡ್ಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ನಮ್ಮದೊಂದು ಟೀಮ್ ನಿಮ್ಮ ಊರಿಗೆ ಬಂದಿದೆ. ಎಲ್ಲ ಊರುಗಳಲ್ಲಿ ಅಭಿಪ್ರಾಯ ಸಂಗ್ರಹಿಸಿದ್ವಿ. ನಿಮಗೂ ಕೂಡ ಈ ಒಂದು ನಿಮ್ಮ ಊರಿಗೆ ಕೂಡ ನಾವು ಬಂದಿದ್ದೀವಿ. ಆನಂದ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಸಿದ್ಧಾರ್ಥ ಸಿಂಗ್ ಅವರು ಮಾಡಿರ್ತಕ್ಕಂಥ ಸಮಾಜ ಸೇವಾ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ ಏನು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತೀವಿ? ಜೊತೆಗೆ ಹಂಚ್ಕೊಂಬೋದಾದರೆ ಆನಂದ್ ಸಿಂಗ್ ಸಾಹೇಬರು ಭಾಳಷ್ಟು ವಿಜಯನಗರ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ. ಆನಂದ್ ಸಿಂಗ್ ಕೆಲಸ ಮಾಡೋಕ್ಕೆ ನಮ್ಮ ಯಡಿಯೂರಪ್ಪ ಸಾರು ಭಾಳಷ್ಟು ಸಹಾಯ ಅದೇ ಮಾತು ಕೊಟ್ಟಂತೆ ಅವ್ರು ಏತ ನೀರಾವರಿ ಮಾಡಿದ್ದಾರೆ. ಆದಷ್ಟು ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾರೆ. ಅದೇ ರೀತಿ ಮಗ ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂತ ನಂಬಿಕೆ ಇದೆ ಕ್ಷೇತ್ರಕ್ಕೆ. ಅದು ಮುಂದಿನ ದಿನಗಳಲ್ಲಿ ಅವ್ರು ಶಾಸಕರಾದರೆ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಧರ್ಮಸಾಗರದ ಯುವಕರಾಗಿರ್ತಕ್ಕಂಥ ಅಭಿಷೇಕ್ ರವ್ರ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಅಭಿಷೇಕ್, ಮೊದಲಿಗೆ ನಮಸ್ಕಾರ ನಿಮಗೆ. ಈಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ ಅವರ ಒಡನಾಟದ ಬಗ್ಗೆ, ಅವರ ಕ್ರಿಯಾ ಚಟುವಟಿಕೆಗಳ ಬಗ್ಗೆ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಮೊದಲಾಗಿ ನಮ್ಮೆಲ್ಲ ಸಿದ್ಧಾರ್ಥ ಸಿಂಗ್ ಸರ್ ಅಂತೇಳಿ ನಮ್ಮ ಯುವಕರಿಗೆಲ್ಲ ಭಾಳ ಅಭ್ಯಂತರ. ಮನೆಗೆ ಹೋದ್ರೂ ಕೂಡ, ಒಂದು ಆಫೀಸಿಗೆ ಹೋದ್ರೂ ಕೂಡ ತಮ್ಮನಂತೆ ದಣಿ ಮಗ ಆದರೂ ಚಿಂತೆ ಇಲ್ಲ, ತಮ್ಮನಂತೆ ಕರೆದು ಬಗಲ ಕುಂದಿರ್ಸ್ಕೊಂಡು ಬಡವ್ರ ಮಕ್ಕಳಿಗೆ ಆದರೂ ಚಿಂತೆ ಇಲ್ಲ. ಯಾವುದೇ ಒಂದು ಕ್ಯಾಸ್ಟ್ ನೋಡ್ಲಾಸೆ ಬಗಲ ಕುಂದಿರ್ಸ್ಕೊಂಡು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅವರು ಅಭಿವೃದ್ಧಿಯನ್ನು ಕೇಳ್ಕೊಂಡು ಆಮೇಲೆ ನಮಗೆ ಒಳ್ಳೆಯದು ಮಾಡಿದ್ದಾರೆ. ಎಷ್ಟೇ ಆಗಲಿ ನಮಗೆಲ್ಲ ಒಂದೇ ಮಾತಿಗೆ ಸ್ಪೋರ್ಟ್ಸ್ಗಳು ನಡೆಸ್ಕೊಟ್ಟಿದ್ದಾರೆ, ಒಳ್ಳೆ ಕಾರ್ಯಗಳು ಮಾಡಿಕೊಟ್ಟಿದ್ದಾರೆ. ಸ್ಕೂಲಿಗೆ ಇದಿಲ್ಲ ಅಂತ ಹೇಳಿದ್ರು ಕೂಡ ಫೋಟೋ ಊಟ ಕೊಡಿಸಿದ್ದಾರೆ. ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಗೆದ್ದಿದ್ರು ಕೂಡ ನಮಗೆ ಕೂಡ ಬೇಸ್ಟು. ಇನ್ನು ಯುವಕರಿಗೆ ಭಾಳ ಕೆಲಸಗಳು ಸಿಗ್ತಿದ್ವು. ಯುವಕರು ಕೂಡ ಮುಂದೆ ತರಬೇಕಂತೇಳಿ ಸಿದ್ಧಾರ್ಥ ಸಿಂಗ್ ಅಲ್ಲಿ ಕೇಳ್ಕೊಳ್ತೇವೆ. ಎಷ್ಟು ಹಣಬಲ ಇಲ್ಲದ್ರೂ ಕೂಡ ಗೆದ್ದು ಬರ್ತಾರಂತ ನಮ್ಮ ಭರವಸೆ, ಯುವಕರ ಭರವಸೆ ಇದೆ. ವಿಜಯನಗರಕ್ಕೆ ಒಳ್ಳೆಯ ವ್ಯಕ್ತಿ ಆಗಿದ್ದಾರೆ. ತಂದೆನಂತೆ ಮತ್ತೆ ಬರ್ತಾರಂತ ನಮಗೆ ಕನಸು ಇದೆ. ಅದು ಹಂಪಿ ವಿರೂಪಾಕ್ಷಿಯವರು ಆಶೀರ್ವಾದ ಮಾಡಿದರೆ ನೆಕ್ಸ್ಟ್ ನಾವು ಎಲೆಕ್ಷನ್ಗೆ ಅಭ್ಯರ್ಥಿ ಮಾಡಿ ಬರ್ತೀವಿ. ಇದಾಗಿತ್ತು ಧರ್ಮಸಾಗರದ ಗ್ರಾಮದ ಮುಖಂಡರ ಹಾಗೂ ರೈತರ ಒಂದು ಮಾತು. ಅವರು ಹೇಳೋ ಪ್ರಕಾರ ದಶಕಗಳ ಕನಸು ನನಸಾಗಿದೆ. ಯಾವ ಪ್ರದೇಶ ಒಣಭೂಮಿಯಾಗಿತ್ತು ಅಲ್ಲಿ ಏತ ನೀರಾವರಿಯನ್ನು ಜಾರಿಗೆ ತರೋದ್ರ ಮೂಲಕ ಈ ಭಾಗದಲ್ಲಿ ನೀರಿನ ಸಿಂಚನವನ್ನು ಮಾಡಿ ಜಾನುವಾರುಗಳು ಮತ್ತು ರೈತರ ಹೊಲಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಆನಂದ್ ಸಿಂಗ್ ರವರಿಗೆ ಸಲ್ಲಿಸ್ತದೆ. ಜೊತೆ ಗ್ರಾಮ ವಾಸ್ತವ್ಯ ಬಂದಂಥ ಸಂದರ್ಭದಲ್ಲಿ ಸಿದ್ಧಾರ್ಥ ಸಿಂಗ್ ರವರು ಈ ಭಾಗದಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ದಾರೆ. ಜೊತೆಗೆ ಯುವಕರ ಕ್ರೀಡಾ ಚಟುವಟಿಕೆಗಳಿಗೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹಕಾರವನ್ನು ಮಾಡಿದ್ದಾರೆ. ಅವರಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಎಲೆಕ್ಷನ್ನಲ್ಲಿ ಸೋಲಾಗಿರ್ಬೋದು, ಆದರೆ ಅವರು ಈ ಕ್ಷೇತ್ರದ ಜನತೆಯ ಮನಸ್ಸನ್ನು ಗೆದ್ದಿದ್ದಾರೆ. ಮುಂದೊಂದು ದಿನ ಈ ಒಂದು ಭಾಗದ ಅಧಿಕಾರದ ಚುಕ್ಕಾಣಿ ಹಿಡಿದು ವಿಜಯನಗರ ಕ್ಷೇತ್ರವನ್ನು ಇಡೀ ರಾಜ್ಯದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದರಲ್ಲಿ ಯಾವುದೇ ಅನುಮಾನ ಬೇಡ. ತಂದೆಯ ಹಾದಿಯಲ್ಲಿ ಅವರು ನಡೀತಾ ಇದ್ದಾರೆ. ಅನೇಕ ದೇವತೆಗಳ ಅನುಗ್ರಹ ಅವರಿಗೆ ಇದೆ. ಅವರ ಸರಳತೆ ಮತ್ತು ಅವರ ಒಳ್ಳೆಯ ಗುಣಗಳೇ ಅವರ ಯಶಸ್ಸನ್ನು ಮುಂದೆ ಕೊಂಡೊಯ್ತವೆ ಅಂತಕ್ಕಂಥ ಮಾತನ್ನು ಈ ಭಾಗದ ಜನರು ಹೇಳಿದ್ದಾರೆ. ಆ ಒಂದು ಜನತೆಗೆ ಶುಭಾಶಯಗಳನ್ನು ಮತ್ತು ನಮಸ್ಕಾರಗಳನ್ನು ತಿಳಿಸ್ತೇವೆ. ಎಲ್ಲರೂ ಬಂದಿರಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ನಿಮಗೆ ನಮ್ಮ ಟೀಮ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೇವೆ. ಒಳ್ಳೆಯದಾಗಲಿ.